ನಾವುಗಳು 420 ಅಲ್ಲ, ದಯವಿಟ್ಟು ನಮ್ನ ಅನ್ಕೋಬೇಡಿ. ನೀವು 420 ನಾವು ಮಾಡ್ತಾ ಇದೀವಿ ಒಂದು ಒಳ್ಳೆ ಡ್ರಾಮಾ. ನೀವು ಚಪ್ಪಾಳೆ ತಟ್ಟಿದ್ರೆ ನಮ್ಗದೇ ಸನ್ಮಾನ. ಸ್ಟಾರ್ಟ್ ಮಾಡುವ. ನಮ್ಮೂರು ನೀವೆಲ್ಲ ನೋಡಿದಿರಿ, ಬನ್ನಿಮುಕ್ಕೋಟ ಅಂತ. ನಮಗೆ ಈಗ ಒಂದೇ ಒಂದು ಕೆಟ್ಟ ಸಮಯ ಬಂದಿದೆ. ನಮ್ಮೂರಿಗೆ ಬರಗಾಲ ಬಂದ್ಬಿಟ್ಟಿದೆ. ಬರಗಾಲ ಬಂದಿದಾಗ ತಿನ್ನಕ್ಕೂ ಅಕ್ಕಿ ಇಲ್ಲ, ಕುಡಿಯಕ್ ನೀರು ಇಲ್ಲ. ಏನೋ ದೇವರು ಶಾಪ ಕೊಟ್ಬಿಟ್ಟಿದ್ದಾರೆ, ಬಸವೇಶ್ವರ ಅನ್ಕೋಬೇಕು. ಸುತ್ತಮುತ್ತ ದೇವರು ಸಹ ಶಾಪ ಕೊಟ್ಬಿಟ್ಟಿದ್ದಾರೆ. ಹೀಗೆ ನಮ್ಗೆ ತಿನ್ನಕ್ಕಿಲ್ಲ, ಹೆಂಡತಿ ಮಕ್ಕಳು ಬೈತಾರೆ. ಏನ್ ಮಾಡೋದಪ್ಪ, ಇಲ್ಲಿ ಇದಕ್ಕೆ ಪರಿಹಾರನೇ ಇಲ್ವೇನಪ್ಪ, ದೇವ್ರೇ ಕಾಪಾಡಪ್ಪ. ಯಾಕೆ ಟೈಲರು ಎಲ್ಲ ಆಯ್ತು? ನಿಮ್ಗೆ ಗೊತ್ತಿಲ್ವಾ, ನಮ್ಮೂರಿಗೆ ಬರಗಾಲ ಬಂದ್ಬಿಟ್ಟಿದೆ. ಏನ್ ಮಾಡೋದು, ತಿನ್ನಕ್ ಅಕ್ಕಿ ಇಲ್ಲ, ಕುಡಿಯಕ್ ನೀರಿಲ್ಲ. ಎಲ್ಲಾರ ವ್ಯವಸಾಯ ಮಾಡುವ ಅಂದ್ರೆ ಮಳೆನೂ ಬರ್ತಿಲ್ಲ. ಹೂ ಕಂಡ ನೀನು ಹೇಳ್ತಾ ಇರೋದು ಬಿದ್ದನೆ ಕಂಡ. ನಾನು ಕೂಡ ಒಂದೊತ್ತು ಊಟ ಹಾಕೋಕೆ ನನ್ನ ಹೆಂಡತಿ ಮಕ್ಕಳಿಗೆ ಕೂಡ ಆಗದೆ ಹೋದಂತ ಪರಿಸ್ಥಿತಿ ಬಂದ್ಬಿಟ್ಟಿದ್ದೀನಿ. ಅದಕ್ಕೆ ಕೂಡ ನಾನು ನನ್ನ ಹತ್ರ ಒಂದಷ್ಟು ಸಾಲ ಇಸ್ಕೋಬೋ ಅಂತ ಬಂದಿದ್ದೀನಿ ಕಳ್ಳ. ಎಲ್ಲ ಮಾತಾಡ್ತಾ ಇದ್ದಿ? ಸಾಲ ನಾನು ಮೊದ್ಲು ಕೊಡ್ತಿದ್ದೆ ಕಣ್ಣ. ಈಗ ನಮ್ಗೆ ತಿನ್ನಕ್ಕೂ ಅಕ್ಕಿ ಇಲ್ಲ, ಅನ್ನ ಇಲ್ಲ, ಏನಿಲ್ಲ. ಏನ್ ಬಾ ಮಾಡೋದು? ನೀನ್ ಸಾಲ ಯಾರ್ಲ ಬಡ್ಡಿ ಸಾಲ ಅಂತ ಮಾತಾಡ್ತಿರೋದು? ಬರಲ್ಲ ಈ ಬಡ್ಡಿ. ನನ್ನ ಹತ್ರ ಎಷ್ಟ ಬೇಕು ಬಡ್ಡಿಗೆ ಎಷ್ಟ ಸಾಲ ಬೇಕು ನಿಂಗೆ? ನಾನು ಹೀಗೆ ಇದ್ದೆ, ಅದು ಆಗ, ಇದು ಈಗ. ತಿನ್ನಕ್ ಅನ್ನ ಇಲ್ಲ, ಕುಡಿಯಕ್ ನೀರಿಲ್ಲ, ಹೆಂಡ್ರು ಮಕ್ಕಳು ಪಕ್ಕಕ್ಕೆ ಸೇರಿಸ್ತಿಲ್ಲ. ನಾನ್ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಈಗ ನಾವು ಹೋಗ್ಬೇಕಾಗಿರೋದು ಗಣಗಂಟೆ ಪೂಜಾರಿ ಹತ್ರ. ಬರಲ್ಲ ಏನ್ರಲ್ಲ ಸಮಾಚಾರ? ಮೂರ್ ಜನ ಒಟ್ಟಾಡ್ಕೆ ತ್ರಿಮೂರ್ತಿಗಳು ಬಂದಾಗ ಬರ್ಬಿಟ್ಟಿದ್ರಿ. ಏನ್ ಸಮಾಚಾರ? ಅಣ್ಣ ಏನಣ್ಣ ಹೇಳುವ? ನನ್ಗೆ ಇನ್ನೇನು ಇಲ್ಲ ಅಣ್ಣ. ನಾನು 2 ರೂಪಾಯಿ ಸೇರ್ತಿಲ್ಲ ಅಣ್ಣ. ಯಾರ ಹತ್ರ ಹೇಳೋಣ ನನ್ಗೋಳು? ನೀನಾದ್ರೂ ಕೇಳಿ. ಲೋ, ನಿನ್ ಮಕ್ಳಾರ 8 ಮಕ್ಳು ಇನ್ನೇನ್ ನಿನ್ ಮಗು ಸೇರ್ದಲ್ಲ. ನಾನು ಹೇಳ್ರ ನನ್ ಮನೆಗೆ ಬರ್ಬೇಡ ಅಂತ ಇವತ್ತು ಇಷ್ಟ ಹಾಕಳ್ಕೊಂಡ್ ಬಿಟ್ಟಿದ್ದೆ. ಏನೇ ಗಾಡಿ, ನನಗೆ ಗೊತ್ತು ನಿಮ್ 3 ಜನಕ್ಕೂ ಎಂತ ಪರಿಸ್ಥಿತಿ ಬಂದಿದೆ ಅಂತ. ನಾನು ಏನಾರ ಒಂದ್ ದಾರಿ ತೋರಿಸ್ತೀನಿ. ಈ ಊರಲ್ಲಂತೂ ತಿನ್ನಕ್ ಕೂಲಿಲ್ಲ. ಬರೀ ಯಾವ್ದ್ರ ಮುಂದೂರ್ಗಾರ ಹೋಗಿ ಜೀವನ ಕಟ್ಕೊಂಡು 8 ಮಕ್ಳು ಸಾಕಂತಿರುವ. ನಡಿಯೋಣ, ಹೊಂಟೋಗ, ಊರ್ ಬಿಟ್ಬಿಡುವ. ಹೊಂಟೋಗ್ಬಿಡು ಬೇರೆ ಊರ್ಗ್ ಹೋಗಿ ನಮ್ ಜೀವನ ನಡ್ಸ ಹೋಗೋಣ. ಹೆಂಗ್ರಲ್ಲ? ಯಾವ ಹೋಗ್ತೀರಾ? ಚಿಕ್ಕಮಗಳೂರಿಗೆ ಹೋಗ್ಬೇಕಂಡ್ರಲ್ಲ. ಅಲ್ಲಿನ ಜನ ನಮ್ನ ಸೇರ್ಸ್ಕೊಂಡವ್ರೆ, ಅಲ್ಲಿ ನಮ್ ವ್ಯಾಪಾರಗಳನ್ನ ಮಾಡವೆ. ನೋಡುವ, ನಡಿರ್ಲ, ಹೋಗುವ. ಸರಿ ಕಳ್ಳ ಅಕ್ಸಾಲಿಗ, ನೀನ್ ಹೇಳ್ದು ಕರೆಕ್ಟೇ. ಈಗ ಲೋ ಸುಮ್ಸನೇನು ಹೇಳ್ಬಿಟ್ಟೆ ಕಂಡ್ರಲ್ಲ. ನಾನು 8 ಮಕ್ಳು ಊಟಕ್ಕೆ ಬರ್ಬಿಟ್ಟು ನನ್ ಬಸ್ ಬರೋದ್ ಕಾಣಲ್ಲ. ನಾನು 8 ಮಕ್ಳು ಬಿಟ್ಬಿಟ್ಟು ನಾನು ಹೆಂಗ್ರಲ್ಲ ಬರ್ಲಿ? ನನ್ ಕಷ್ಟ. ನನ್ ಹೆಂಡ್ರು ಸೇರಿಸ್ತಿಲ್ಲ, ನನ್ನ ಹೆಂಡ್ರು ಬಿಟ್ಟು ಹೋಗ್ ಮನ್ಸು ಆಗ್ತಿಲ್ಲ. ನಾನ್ ಏನ್ ಮಾಡ್ಲಿ ಹೇಳ್ರಲ್ಲ ನೀವು? ಅಂತೂ ಇಂತೂ ನಾವು ಡಿಸೈಡ್ ಮಾಡ್ಬಿಟ್ಟಿದೀವಿ. ಈ ಊರ್ ಬಿಟ್ಬಿಟ್ಟು ಪಕ್ಕದ ಊರ್ಗ್ ಹೋಗ್ಬಿಟ್ಟು ತನ್ನ ದುಡ್ಬಿಟ್ಟು ನಮ್ ಹೆಂಡ್ರ ದಿನ ಬಂದ್ ನೋಡ್ಬೇಕು, ಅವ್ರ ಜೊತೆ ಸಂಸಾರ ಮಾಡ್ಬೇಕು. ಹೆಂಗೆ? ಹೋಗೋಣ. ಬರಲ್ಲ, ನಾನ್ ಬರಲ್ಲ. ನೀವು ನಾನ್ ಬರಲ್ಲ. ಅವ್ವ ನಾನ್ ಬರೋದಿಲ್ಲ ಕಂಡ್ರಲ್ಲ, ನಾನ್ ಬರೋದಿಲ್ಲ. ನೀವೇ ಹೋರಿ. ಗೌರಕ್ಕ, ಈ ಮುಂಡೆ ಮಗನ್ಗೆ ಯಾವ ಬುದ್ಧಿ ಕಲ್ಸಿದ್ಯಾ ನೀನು? ಅಲ್ಲಿ ತಿನ್ನಕ್ ಇಟ್ಟಿಲ್ಲ, ಅನ್ನ ಇಲ್ಲ. ಈ ಮುಂಡೆ ಮಗನ್ ನಿನ್ ಚಿಂತೆ ಆಗದೆ, ಹೊಸಿ ಬುದ್ಧಿ ಹೇಳ್ಬಾರ್ದೆ. ಲೋ ಜೋಸಲ್ಲಿ ಹೇಳ್ಬಿಟ್ಟೆ ಕಣ, ಹೆಂಗ್ಲ ಬರುದು? ಅನ್ನ ಬೇಕು ಅಂದ್ರೆ ಊರ್ ಬಿಡ್ಬೇಕು ಬ್ರೋ. ಬಾ ಬ್ರೋ. ಸರಿ ಮತ್ತೆ ನಮ್ಮ ನಡೀರೋ, ಬುತ್ತಿ ಎಲ್ಲ ಎತ್ಕೊಂಡು ನಿಮ್ ಸಾಮಾನುಗಳನ್ನೆಲ್ಲ ಎತ್ಕೊಂಡು ಹೋಗುವ. ನಡೀರೋ, ಇನ್ನೇನ್ ಬಂದು ಬರ್ರೋ. ಇಲ್ಲಿ ಯಾವ್ದೋ ಒಂದು ದೇವಸ್ಥಾನ ಅದೇ, ಒಳ್ಳೆ ದೇವಸ್ಥಾನ ಅದೇ. ಇಲ್ಲಿ ಬಂದ್ಬಿಟ್ಟು ಇವತ್ತು ಇಲ್ಲೇ ಆಲ್ಟ್ ಆಗ್ಬಿಟ್ಟು ನೈಟು ನಾಳೆ ಇಲ್ಲಿಂದ ಇದ್ದು ಚಿಕ್ಕ ಬನ್ನಿ ಮಕ್ಕಳು ಹೋಗುವ. ಅಲ್ಲಿ ಹೋಗ್ಬಿಟ್ಟು ನಮ್ಮಲ್ಲಿ ಇರ್ತಕ್ಕಂಥ ಚಿನ್ನ ಬೆಳ್ಳಿ ಬಂಗಾರ ಏನಿದೆ, ನಿಂದು ಶಿಲೆಗಿಳ ಏನಿದೆ, ಬಟ್ಟೆ, ಅದನ್ನೆಲ್ಲ ಎತ್ಕೊಂಡು ಹೋಗಿ ಬೇರೆ ಊರಿಗೆ ಹೋಗಿ ಜೀವನ ಮಾಡಿ ಮತ್ತೆ ನಮ್ಮ ಹೆಂಡ್ರ ಮಕ್ಳು ನೋಡುವ. ಬೇಗ ಬರ್ರು. ಸರಿ ಬಿಡ್ಲ, ಆಯ್ತು ಹೋಗ್ಲೇ ಬಿಡುವ. ಅದೇನಾಗತ್ತೆ ನೋಡೋ ಬಿಡುವ. ಯಾವುದೇ ಬಂದ್ರು ಫೇಸ್ ಮಾಡೋ ಕೆಪಾಸಿಟಿ ದೇವ್ರು ನಮಗೂ ಕೊಡ್ತಾನೆ ಎಲ್ಲಾದ್ರೂ ಒಂದ್ ಕಡೆ.
ಸರಿ, ಈಗ ಎಲ್ಲ ಇಲ್ಲೇ ಮಲಿಕೊಂಡ್ಬಿಟ್ರೆ ನಮ್ಮ ಹತ್ರ ಇರೋ ಅದರಗಳು ಐಟಮ್ಗಳೆಲ್ಲ ಏನ್ ಯಾರು ಕಾಯೋದು? ಲವ್ ಆತ ನೋಡ್ರಿ ಇತ್ತಾಗ ಮಾತಾಡ. ಇವಾಗ ನಮ್ಮ ಹತ್ರ ಅದರಗಳೆಲ್ಲ ಕಾಯಿಕ್ ಯಾರೋ ಒಬ್ರು ಸೆಕ್ಯೂರಿಟಿ ಬೇಕಲ್ಲ, ಏನ್ ಮಾಡುದು? ಬರಗಾಲ ಬೇರೆ ಬಂದ್ಬಿಡದೆ, ಹೆಣ್ರು ಮಕ್ಳು ಬೇರೆ ಬಿಟ್ಬಿಟ್ಟಿದೀವಿ. ಈಗ ನಮ್ಮ ಹತ್ರ ಇರೋ ಒಂದಿಷ್ಟು ವಸ್ತುಗಳನ್ನ ಬಿಟ್ಬಿಟ್ಟೋದ್ರೆ ಎಲ್ಲ ಮಾಡೋದೀಗ? ನೀನೇನ್ ಇದ್ಬಿಡ್ಲಾ ಬಂದ್ಬಿಡು. ಓ ಎಲ್ಲಾರು ಮಲಿಕೊಂಡ್ಬಿಡಿ ಕಾಲಾರ ಕಂಡು ನಾನು ಒಬ್ನೇ ಬೆಳಕನಕ ಇದ್ದೀನಿ. ಹೋಗಲಿ, ನೀವೇ ಇದ್ಬಿಟ್ರಿ, ಇಲ್ಲಂದ್ರೆ ಇಬ್ರು ಸೇರ್ಕೊಂಡು ಇದ್ಬಿಡ್ರಿ. ಯಾವುದೂ ಬೇಡಕ್ಕಲ್ಲ, 4 ಜನನು 2 ಅವರು ಕೈಕೊಂಡು ಹೆಂಗೋ ಬೆಳಕು ಮೂಡಿಸ್ಬಿಡುವ. 4 ಜನನ? ಯಾರಾದ್ರೂ ಒಬ್ರಿದ್ರೆ ಸಾಲನ? ನಾವ್ ಯಾರೋ ಒಬ್ರು ಅಂದ್ರೆ ಬೆಳಗಾನ ಒಬ್ನೇ ಕೈ ಕಳ್ಕೊಂಡ್ರೆ ಅಕ್ಕೆ 2 ಅವರು ಎಲ್ಲಾರು ಕಾಯ್ಕೊಂಡ್ರಿ, ಅಲ್ಲಿವರೆಗೂ ನಾನು ಮಲಿಕೊಂಡಿರ್ತೀನಿ. ಸರಿ ಕಂಡ್ರಲ್ಲ, ಆಯ್ತು, ನೀವಿಬ್ರು ಮಲಿಕೊಂಡ್ರಲ್ಲ, ಫಸ್ಟೇ ನಾನೇ ಕಾಯ್ಕೊಂತೀನಿ. ಹೆಂಗೋ ನಾನು ಕೂಡ ಈ ಒಂದು ಮಿಡ್ ನೈಟ್ನಲ್ಲಿ ಹೆಂಗೋ ನಾನು ಹೆಂಡತಿ ಜೊತೆ ನಾನು ಆರಾಮಾಗಿ ಕಷ್ಟ ಸುಖ ಹಂಚ್ಕೊಂಡಿರ್ತೀನಿ. ಈ ಮುಂಡೆ ಮಕ್ಕಳು ಸವಾಸ ಮಾಡಿಬಿಟ್ಟು ಹೆಣ ಕಾಯೋವಾಗೆ ಆ ಸಾಮಾನುಗಳನ್ನೆಲ್ಲ ಕಾಯ್ಕೊಳ್ಳೋ ಬುದ್ಧಿ ಬಂತು. ನೋಡುವ, ಇನ್ನೂ 2 ಗಂಟೆ ಕಾಲ ಏನು ಮಾಡೋದಂತ ಗೊತ್ತಾಯ್ತಾ ಇಲ್ಲ. ಏನು ಮಾಡೋದು? ಓ, ಸುಂದರವಾದ ಕಲ್ಲು ಇಲ್ಲೇ ಇದೆ. ನಾನು ಕೂಡ ಹೆಂಗಿದ್ರು ಶಿಲ್ಪಿ, ಒಂದು ಸುಂದರವಾದಂತಹ ಒಂದು ಶಿಲ್ಪಿನ ಕಿತ್ತೇ ಬಿಡು. ನಾನು ಕೊಟ್ಟಿದ್ದೆ, ನನ್ನ ಮಗನಾಯ್ತು. ಇದೊಳ ಬಿಡಿದೆ, ಇಷ್ಟೊತ್ ಕಣ ಆರಾಮಾಗಿ ನಿದ್ದೆ ಮಾಡಿದೆ. ಹೋಗಣ, ಬಡಿದೆ. ನಾನು ಕೊಟ್ಟಿದ್ದ ಟೈಮ್ ಮುಗಿದ್ ಕಣ, ಈಗ ನೀನೇ ಕಣ ಇದ್ದಾಳಲ್ಲೇ. ಏನಿಲ್ಲ, ಟೈಮ್ ಮುಗ್ದೋಯ್ತಂದ ಇಷ್ಟು ಬೇಗ? ಮುಗ್ದೋಗಿದೆ. ಏನಪ್ಪ ಇದು, ಟೈಮ್ ಬೇರೆ ನನ್ಗೆ ಬಂದ್ಬಿಡ್ತು. ಹಂಗೋ ಆರಾಮಾಗಿ ನಿದ್ದೆ ಮಾಡ್ತಿದ್ದೆ, ಹೆಂಡತಿ ಬೇರೆ ಕನ್ಸು ಬಂದ್ಬಿಟ್ಟಿತ್ತು. ಏನು ಮಾಡೋದು, ಒಳ್ಳೆ ನಿದ್ದೆ ಬರ್ತೈತು, ಒಳ್ಳೆ ಬೇರೆ ಕನ್ಸು ಬೇರೆ ಬಿದ್ದಿತ್ತು. ಹೆಂಡ್ರು ಮಕ್ಕಳು ಬೇರೆ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ವಿ. ಏನು ಮಾಡೋದು? ಇಲ್ಲೊಂದು ಯಾವುದೋ ಶಿಲ್ಪಿ ಬಿದ್ದದೆ, ಅದಕ್ಕೊಂದು ಯಾವುದೋ ಒಂದು ಬಟ್ಟೆ ಹೊಲ್ದು ಇದ್ಬಿಡ್ಬಿಡ ಬಿಡಮ್ಮ. ನನ್ನ ಟೈಮ್ ಆಯಿತು, ಟೈಮ್ ಮುಗೀತು. ನನಗೆ ಯಾಕೆ, ನನ್ನ ನಿದ್ದೆ ಬರ್ತಿದೆ. ಫಸ್ಟು ಎಷ್ಟು ಯಾವನಿದೆ ಅವನ್ನೇ ಬಿಡಿಸುವ. ಲವ್ ಎದೊಳ್ಳಲಿ, ನನ್ನ ಟೈಮ್. ಈ ನನ್ನ ಮಕ್ಕಳದು ಒಂದೊಂದು ಅಣ್ಣ, ಎಷ್ಟು ಹೊಟ್ಟೆ ಉರ್ಸ್ತವ್ರ ಈ ನನ್ನ ಮಕ್ಕಳು, ಆ ಭಗವಂತನ್ಗಾಗೊತ್ತು. ಏನಿಲ್ಲ ನಿಂದು ಟೈಮ್. ನಿನ್ನೀಗ ಅವಧಿ, ನಂದೀಗ ನಿದ್ದೆ ಬರ್ತಿದೆ, ಕನ್ಸು ಬೇರೆ ಚೆನ್ನಾಗಿ ಬಿದ್ದಿತ್ತು, ಎಲ್ಲ ಹಾಳು ಮಾಡ್ಬಿಟ್ರು. ಸರಿ ಬಿಡ್ಲ, ನನಗೆ ಯಾವುದು ಕನ್ಸು ಬೀಳಿರ್ಲಿಲ್ಲ, ನಾನು ಬಿದ್ದಿರೋ ಥರ ಆ್ಯಕ್ಟ್ ಮಾಡ್ತಿದ್ದೆ ಅಷ್ಟೇ. ನಗ್ಬೇಕೀಗ ನೀವು, ಜೋರಾಗಿ ನಗ್ರಿ. ನಾನು ಚಿನ್ನ ಮಾಡ್ತಿದ್ದೆ, ನಮ್ಮ ತಾತನು ಮಾಡ್ತಿದ್ದ, ಈಗ ನಾನು ಮಾಡ್ತಾ ಇದ್ದೀನಿ. ಈಗ ನಾನೇನು ಮಾಡಲಿ? ಓಹ್ ಮೈ ಗಾಡ್, ಎಂಥ ಸುಂದರ ಶಿಲೆ ಇದೆ ಗುರು ಇಲ್ಲಿ. ಇದಕ್ಕೆ ನಾನೊಂದು ಚಿನ್ನ ಬೆಳ್ಳಿ ಬಂಗಾರನ ಹಾಕ್ಬಿಟ್ರೆ ಇದೊಂದು ಅದ್ಭುತವಾಗಿ ಕಾಣಿಸುತ್ತೆ. ನಾನಂತೂ ಚಿನ್ನ ಹಾಕಕ್ಕೆ ರೆಡಿ ಆಗಿದ್ದೀನಿ, ಚಿನ್ನ ಹಾಕ್ತಾ ಇದ್ದೀನಿ ಅನ್ಕೊಡಿ. ಓಹ್ ಹಾಕ್ಬಿಟ್ಟೆ ಚಿನ್ನ, ನನ್ನ ಕೆಲಸ ಆಯ್ತು. ಅವ್ನು ಯಾರಲ್ಲ ಅವನು? ಪೂಜಾರಿ ಪೂಜಾರಿ ಎದಲ್ಲ ಮ್ಯಾಲ್ಕೆ ಮೇಲೆ ಚಾಪಡಿ ಕಲ ಬಿಡ್ತೀನಿ, ಮನಿ ಕಲರ್ ಸರಿ. ನನ್ನ ಮಕ್ಕಳು ನಿಮ್ ದೇವ್ ಮನಿ ಕಗ್ಗು ಬಿಡೋರು, ನನ್ನ ಮಗನೇನೆ ಬಂದೋದ್ ಸಾವು. ಏನ್ ಮಾಡುದು?
ಮಾಡೋಕೆ ಏನು ಕೆಲ್ಸ ಇಲ್ಲ. ಈ ನನ್ನ ಮಕ್ಳ ಜೊತೆ ಸೇರ್ಬಿಟ್ಟು ನಾನು ಮನಾಳ್ ಮಾಡ್ಕೊಂಡ್ಬಿಟ್ನಲ್ಲಪ್ಪ. ಎಂಟ್ರು ಮಕ್ಳು ಬೇರೆ ಮನೇಲವ್ರೆ. ಥೂ, ಮಾಡಕ್ಕೆ ಏನ್ ಕೆಲ್ಸ ಇಲ್ಲ. ಪ್ಲೀಸ್ ಏನಾರ ಕೆಲ್ಸ ಕೊಡಿ. ಏನಿಲ್ವೇ ದೊಡವ, ಏನಾರ ಇದ್ರೆ ಕೊಟ್ಟಿಯಾ? ಓಲಿ ಬಿಡು, ನಾನೇ ಹುಡಿಕತ್ತೇನೆ. ಓಹೋ, ಇದ್ಯಾವ್ದೋ ಸಿಲೆ ಅದೇ, ಹೆಂಗಾರ ಮಾಡಿ ಇದಕ್ಕೆ ಜೀವ ಬರ್ಸ್ಬಿಡ್ಬೇಕು 2 ಅವರಲ್ಲಿ. ಆ ಜಿಂಗ ಲಕ 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 ಬರ್ರೋ ಬರ್ರೋ ಬರ್ರೋ, ಎಲ್ಲಿದ್ದೀರ ಬರ್ರೋ. ಓಂ ಶಾಂತಿ ಓಂ ಅನ್ನಪೂರ್ಣಿ ಓಂ ಗಜಾನನ ಓಂ ಸ್ವಾಹ ಶಾಂತಿ ಶಾಂತಿ ಓಂ ದೊಡ್ಡಪ್ಪ ಚಿಕ್ಕಪ್ಪ ಅತ್ತೆ ನಾದ್ನಿ ಓಂ ಶಾಂತಿ ಓಂ ಶಾಂತಿ. ಸಾಕು ಮಲ್ಲಿಕ. ಚಿನ್ನಿ ಚಿನ್ನಿ, ಎದೊಳ್ಳು ಬಂಗಾರ ಟೈಮ್ ಆಯ್ತು. ಎದೊಳವ ಹೋಗಿ ಕಾಯ್ಕೋ, ನಾ ಮನೆ ಕತೆ. ಮಾಡ್ಬೇಕು ಜೀವನ ಮಾಡ್ಕೊಂಡಿರುವ ನೋಡ್ರಲ್ಲ ಸುಂದರ ಬಾಲೆ ಬಾಲೆ ಬಾಲೆ. ಈ ನನ್ನ ಮಕ್ಕಳು ಯಾರು ನೋಡ್ತಿಲ್ಲ, ತಡೆಯಾలి. ಈ ಹುಡುಗಿನ ಪಟಾಯಿಸ್ಬೇಕು. ಈ ಒಂದು ಸುಂದರವಾದಂತ ಶಿಲೆಯನ್ನು ಕಿತ್ತಿರೋದು ನಾನು. ಇವಳನ್ನ ನಾನೇ ಮದುವೆ ಆಗೋದು. ಯಾವನ್ನ ನಾನ್ ಕಣ್ಲ ಬಟ್ಟೆ ಹೊಳ್ಕೊಟ್ರನ್ಲೇ, ನಾನ್ ಹಾಕಿರೋದು ನಾನ್ ಹಾಕ್ಬೇಕಣ್ಲ. ನೀನ್ ಹೆಂಗ್ಲ ಆಗ್ಬಿಡ್ತೀಯ ಮದ್ವೆ ಮುತ್ಲ? ಹೆಂಗೈತೆ ಮೈಗೆ? ಏಯ್ ಹೆಂಗಾಯ್ತು ಅಮ್ಮ? ಗೌಡ್ರೆ, ಅಲ್ಲೇನೋ ಜಗಳ ನಡೀತದೆ, ಬರ್ರಿ ನೋಡುವ. ಏನ್ರಿ ಸಮಸ್ಯೆ? ಬಂದ್ಬಿಡ್ರಿ ನೀವೇ. ನಾನು ಇವರು ಗ್ರಾಮಸ್ಥ ಗೌಡ, ನಿಮ್ ಏನೋ ಸ್ವಲ್ಪ ವಿಚಾರಿಸ್ಕೋತೀನಿ. ತಡೆ ನಾವು ಅವ್ರ ಗೌಡ ಅಲ್ಲ ನೀನು? ನಿಮ್ಮೂರ್ನೇನ್ ಗೌಡ ಕಂಡ, ನಮ್ಮೂರ್ಗಲ್ಲ. ಏ ತಮ್ಮ ನಡಿ ಮನೆಗೆ. ಏಯ್ ನೋಡಕ್ ಒಂದ್ ಸ್ವಲ್ಪ ಸುಂದರ ಕಾಣ್ತಾರೆ. ಇವ್ರು ಹೇಳ್ದಂಗೆ ಆಗ್ಬಿಡ್ಲಿಕ್ಕಲ್ಲ, ಯಾಕೋ ಒಂಥರ ಗೌಡನ್ ತರನೇ ಕಾಣ್ತಾನೆ. ಇಲ್ದೇ ಹೋದ್ರೆ ಇಲ್ಲಿ ಬಿಡು. ನಮ್ ನ್ಯಾಯ ತೀರ್ಮಾನಕ್ಕೆ ಒಂದ್ ಸ್ವಲ್ಪ ಸುಮಾರಾಗಿ ಅವನೇ ಸೂಟು ಬೂಟು ಹಾಕೊಂಡು ಪಂಚ ಗಿಂಚ ಉಟ್ಕೊಂಡು ಅವನೇ ಟವಲ್ ಗಿಲ್ ಹಾಕೊಂಡು ಇಲ್ಲೇ ಬಿಡು. ಏಯ್ ನೋಡ್ರ, ಒಂದೇ ತೀರ್ಮಾನ, ಅವನ್ ಯಾವ ಹೇಳ್ತಾರ ಅದೇ ಫೈನಲ್, ಆಯ್ತಾ? ಹ ಹೆಣ್ಣು ಚೆನ್ನಾಗಿ ಅದೇ ನೋಡ್ರಿ ಗೌಡ್ರೆ, ನಮ್ಮ ಸಮಸ್ಯೆ ಏನಂದ್ರೆ ಆ ಹುಡುಗಿಗೆ ಚಿನ್ನ ಹಾಕ್ತವ್ ನಾನು, ಆ ಹುಡುಗಿ ನನಗೆ ಬೇಕು. ಅಷ್ಟೇ ಅಷ್ಟೇ ಅಷ್ಟೇ. ನೀನಾಗ್ಬಿಟ್ರೆ ಅದಕ್ಕೆ ರೂಪ ಕೊಟ್ಟವ್ ನಾನಕ್ಕಲ್ಲ, ಶಿಷ್ಯ. ಈಗ ಮುಸರ್ಲ ನಾನ್ ಕಣ್ಲ ಬಟ್ಟೆ ಹೊಯ್ಕೊಂಡು ಯಾವನಾದ್ರೂ ಬಟ್ಟೆ ಹಾಕೊಂಡು ಯಾವನಾದ್ರು ಬದುಕಿಕಾಯ್ದ ಹೇಳ್ರಿ. ಬಟ್ಟೆ ಹೊಯ್ಕೊಂಡು ನಾನ್ ಕಣ್ಲ ನಮ್ಗಾಗ್ಬೇಕು, ನಮ್ ಸೇರ್ಬೇಕು. ಚಿನ್ನೆ ಮುದ್ದು ಬಂಗಾರ ಬಟ್ಟೆ ಇಲ್ದಾರ ಇರ್ಬೋದು, ಏನ್ ಬೇಕಾದ್ರೆ ಇಲ್ದಾರ ಬರೋ ಜೀವ ಇಲ್ದಾರದ ಹೆಂಗಿದ್ದು ಬಚ್ಚಿನ ಬಚ್ಚಿನ ನಾನು ಗೌಡ ಗೌಡ ನೋಡಲೇ ನೋಡಲೇ ಲೇ ಕಳ್ಳಗೌಡ ಬಾರಲೇ ಬಾರಲೇ ಗೌಡ ಬಾರೋ. ಎಂತ ಕಳ್ಳಂದ ನೀನು ಗೌಡ ಬಾರೋ. ಯಾವ್ದ ನೀನು? ಯಾವ ಗೌಡನ ನೀನು?
ಎಣ್ಣೆ ಸಿಗೋಣ ನೋಡ ಏಯ್ ಮುಚ್ಚೆ ಸಿಗೋಣ ಯಾಕ ಹೇಳ ನಿನ್ ಸಮಸ್ಯೆ ಏನೋ. ಇವಳಿಗೆ ರೂಪ ಕೊಟ್ಟಿರೋನು ನಾನು, ಇವಳನ್ನ ನಾನೇ ಮದುವೆ ಆಗ್ಬೇಕು. ಇರ ಒಂದ್ ನಿಮಿಷ. ನೀನು ರೂಪ ಕೊಟ್ಟವನ್ಗಳ್ಳ ನೀನು ವೈದ್ಯರಿಗೆ ತಂದು ಸಮಾನ ಕಾಣಲಿ ಅದೆಲ್ಲ ನೀನು ಮದುವೆ ಮಾಡ್ಕೊಂಡ್ಬಿಟ್ಟೆ ಹಂಗ ಆಯ್ತದ ಬಿಡ ನೀನ್ ಸುಮ್ನೆ ಓ ಪಕ್ಕೆ. ಈ ದೊಡ್ಡ ಗೌಡ್ರೆ ಇವ್ ಹೇಳ್ದಂಗ ಅವನು ತಂದೆ ಸಮಾನ ಕಣ್ರಿ. ನಾನ್ ಬಟ್ಟೆ ಕೊಡೋನ್ ಕಣ್ರಿ, ನನ್ಗೆ ಸೇರ್ಬೇಕು, ನಾನೇ ಮದುವೆ ಆಗ್ಬೇಕನ್ರಿ. ದೊಡ್ಡ ಈ ಬಟ್ಟೆ ಯಾರನ್ನ ಕೊಡ್ಸೋದು ಮಕ್ಕಳಿಗೆ? ತಂದೆ ತಾಯಿಲ್ಲ ನೀನು ವೈದ್ಯರಿಗೆ ತಂದೆ ಸಮಾನ. ನೀವು ಆಮೇಲೆ ನೋಡ್ಕೊಳ್ಳೋಣ. ಗೌಡ್ರೆ ನೀವು ಚಿಕ್ಕ ಮಕ್ಕಳು ಬಂದಾಗ ಒಂದೊಂಚೂರು ನೈಂಟಿ ಹಾಕ್ಸ್ಕೊತೀನಿ ಹೆಂಗಾರ ಮಾಡೋ ನನಗೆ ಇದು ಮಾಡ್ಕೊಟ್ಬಿಡಿ. ನನ್ ಗೌಡ ನನ್ನ ಕಾಲಿಗೆ ನ್ಯಾಯ ಹೇಳೋದು, ನ್ಯಾಯ ಮಾಡ್ಬೇಕು. ದೊಡ್ಡ ಹಂಗನ್ಬಿಟ್ಟು ಏನೇನೋ ಕಲಿಕೆ ಅಂತ ನಾನು ಬರಕಾಗದು. ನ್ಯಾಯ ಮಾಡೋದ ಅವರು ಚಿನ್ನ ಹಾಕಿರ್ಬೋದು, ರೂಪ ಕೊಟ್ಟಿರ್ಬೋದು, ಬಟ್ಟೆ ಹಾಕಿರ್ಬೋದು. ಆ ಹುಡುಗಿಗೆ ಜೀವ ಬರ್ತಿದ್ ಯಾರು? ನಾನು. ಹಂಗಾರ ಅವನ್ ಯಾರು ಸೇರ್ಬೇಕು? ನನಗೆ ಸೇರ್ಬೇಕು ತಾನೇ. ಪೂಜಾರಿ ದೇವ್ರು ಪೂಜೆ ಮಾಡ್ತೀಗ ನೀನು, ದೇವ್ರು ಪೂಜೆ ಮಾಡ್ತಿ. ಆ ಹೆಣ್ಣು ಮೇಲೆ ಮಹಾಬೇತಿ ಅಲ್ಲ, ಸಂಸಾರಿ ಅಲ್ಲ. ರಾಜ್ಯ ಫೈನಲಿ ನಾನು ಏನ್ ಹೇಳ್ತೀರಾ ನನಗೆ? ಹೆಣ್ಣಿಗೆ ಗಂಡ ಆದ ಚಿನ್ನ ಅಂತಾರೆ. ಏನೋ ಪಾಪ ನೀನು ಮಲಗಿದ್ದಿ ಒಂದ್ 2 ಅವರ್ ಗಂಟೆ ಟೈಮ್ ಏನೋ ಕೆಲಸ ಇಲ್ಲ ಅನ್ಬಿಟ್ಟು ಆ ಒಯ್ದು ಚಿನ್ನ ಮಾಡ್ಸಾಕಿದ್ದೆ. ಯಾಕೆ ನೀನೇ ಮಾಡ್ಕೊ ಹೋಗಪ್ಪ. ನನ್ನ ಅಕ್ಕ 3 ಜನ ಹೋಗಿ ಅಡ್ಡಿలో ಕೊಂಡ್ಕೊಂಡು ಹೋಗ್ತಾವ್ರೆ.